ಶಾಲೆ, ಇಲ್ಲಿಂದ ಎಲ್ಲರದ ಜೀವನ ಸ್ಟಾರ್ಟ್ ಆಗುತ್ತೆ. ಯಾಕೆ ಸರ್ಕಾರಿ ಶಾಲೆನಲ್ಲಿ ಓದ್ತಂತ ಮಕ್ಕಳಿಗೆ ಮೊದಲನೇ ಆದ್ಯತೆ ಕೊಡಬಾರ್ದು ಅಂತ ಅನಿಸ್ತು. ಸೊ ಇವಾಗ ಒಂದು ಯೋಜನೆ ಮಾಡಿರುವಂತ ಒಂದು ಹಳ್ಳಿಗೆ ಒಂದು ಕೆಲಸ ಅನ್ನೋದ್ರಲ್ಲಿ ಸರ್ಕಾರಿ ಮಕ್ಕಳಿಗೆ ಎಲ್ಲಾ ಹಳ್ಳಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಂತ ವ್ಯಕ್ತಿಗೆ ನಾವು ಎಂಪ್ಲಾಯ್ಮೆಂಟ್ ಕೊಡ್ಬೇಕು ಅಂತಿದ್ದೀವಿ. ಪ್ರತಿ ಪಂಚಾಯತಿಗಳನ್ನ ನಮ್ಮ ಆಫೀಸ್ ಇರುತ್ತೆ. ಯಾರು ಉದ್ಯೋಗ ಇಲ್ಲ ಅಂತೆಲ್ಲ ಹೇಳ್ತಿದ್ದೀರಾ ಅವರೆಲ್ಲ ಬಂದು ಅದರಲ್ಲಿ ನಿಮ್ಮ ರೆಸ್ಯೂಮ್ನೆಲ್ಲ ಕೊಡ್ತು ಅಂತಂದ್ರೆ ಆ ರೆಸ್ಯೂಮ್ ಪ್ರಕಾರ ನಾವು ಕೆಲಸನ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿ ಮಕ್ಕಳು ಬರೀ 25-30 ಜನ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತೆ ಎಲ್ಲರೂ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ತಾ ಇದ್ದಾರೆ ಕೇಳಿ ತುಂಬಾ ಬೇಜಾರಾಯ್ತು. ಹೆಚ್ಚು ಅಧಿಕಾರಿಗಳು ಇರುವಂತದ್ದು IAS ಆಫೀಸರ್ ಆಗ್ಬೋದು, IPS ಆಫೀಸರ್ ಆಗ್ಬೋದು, ಅವರೆಲ್ಲ ಓದಿರೋದು ಗೌರ್ಮೆಂಟ್ ಶಾಲೆನೇ. ಮಕ್ಕಳಲ್ಲಿ ಬರೀ ನಾವು ಓದಿ 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 ಅಂತ ಪ್ರೆಷರ್ ಕೊಡಬಾರ್ದು. ಇಲ್ಲಿ ಒಬ್ಬ ಸೈಂಟಿಸ್ಟ್ ಇರ್ತಾನೆ, ಒಬ್ಬ ಡಾಕ್ಟರ್ ಇರ್ತಾನೆ, ಒಬ್ಬ ಇನ್ಸ್ಪೆಕ್ಟರ್ ಇರ್ತಾನೆ, ಒಬ್ಬ ರೈತ ಕೂಡ ಇರ್ತಾನೆ. ಸೊ ಆ ರೈತನ ನಾವು ಬೆಳೆಸ್ತಾ ಇಲ್ಲ, ಅವನೇ ಇಂಜಿನಿಯರ್ ಆಗುವಂತ ಹೇಳ್ತಿದ್ದೀವಿ. ಸೊ ರೈತನ ಬೆಳೆಸೋಣ, ಈ ಮಕ್ಕಳಿಗೆ ಅದ್ರ ಬಗ್ಗೆನೂ ನಾಲೆಡ್ಜ್ ಕೊಡ್ತಾ ಹೋಗೋಣ ಅನ್ನುವಂಥದ್ದು ನನ್ನ ಉದ್ದೇಶ. ಪ್ರತಿ ಗ್ರಾಮದಲ್ಲಿ SSLC ಅಥವಾ PUC ಓದಿರುವಂತ ಯಾರ್ಯಾವ ವ್ಯಕ್ತಿಗಳಾಗ್ಬೋದು ಅವ್ರ ರೆಸ್ಯೂಮ್ನ ಕೊಡ್ತು ಅಂದ್ರೆ ಆ ವ್ಯಕ್ತಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ಸೇರಿಸ್ತೀವಿ. ನನ್ನ ಉದ್ದೇಶ ಬದಲಾವಣೆ ಮಾಡಬೇಕು ಅಂತ. 2006ಕ್ಕೆ ನಾನು ಬ್ಯಾಂಗ್ಳೂರ್ಗೆ ಹೋಗ್ತೀನಿ. ಅವತ್ತಿಂದ ಇವತ್ತಿನ ತನಕ ನಾನು ಅದು ಹೇಗಿತ್ತು ಹಾಗೆ ಇದೆ, ಏನು ಬದಲಾವಣೆ ಆಗಿಲ್ಲ. ನಾನು ಯುವಕರಿಗೆಲ್ಲ ಹೇಳೋದು ಮತ್ತೆ ಪೇರೆಂಟ್ಸ್ ಕೇಳೋದು, ದಯವಿಟ್ಟು ಅದನ್ನೇ ಓದಿ ಇದನ್ನೇ ಓದಿ ಅದೇ ಆಗಿ ಇದೇ ಆಗಿ ಅಂತ ಹೇಳ್ಬೇಡಿ. ಮಕ್ಕಳಲ್ಲಿ ನಾಲೆಡ್ಜ್ ಏನಿರುತ್ತೋ ಅದನ್ನ ನಾವು ಬೆಳೆಸ್ಬೇಕು. ಸರ್ಕಾರಿ ಶಾಲೆಗೆ ದಯವಿಟ್ಟು ಕಳಿಸಿ. ನಮ್ಮಂತ ಎಷ್ಟೋ ಜನ ಯುವಕರುಗಳು ಇವಾಗ ನಾವು ಸರ್ಕಾರಿ ಶಾಲೆನ ಜೀರ್ಣೋದ್ಧಾರ ಮಾಡ್ಬೇಕು ಅಂತ ಬರ್ತಿದೀವಿ. ನಿಮ್ಗೇನ್ ಪ್ರೈವೇಟ್ ಶಾಲೆಯಲ್ಲಿ ಸಿಗುತ್ತೆ ಅದಕ್ಕಿಂತ ಅತ್ಯಾಧುನಿಕವಾದಂತ ಫೆಸಿಲಿಟಿಗಳನ್ನ ನಾವು ಸರ್ಕಾರಿ ಶಾಲೆಯಲ್ಲಿ ತರಬೇಕು ಅಂತಿದೀವಿ, ತರ್ತೀವಿ ಕೂಡ. ಸಾಲ ಮಾಡಿ ಮಕ್ಕಳನ್ನ ಓದಿಸ್ಬೇಕು ಅಂತ ಇರೋದೆಲ್ಲ ಬಿಟ್ಟು ಸರ್ಕಾರಿ ಶಾಲೆಗಳನ್ನು ಓದಿಸೋಣ. ಯಾಕಂದ್ರೆ ನಾವು ಕಟ್ಟುವಂತ ಟ್ಯಾಕ್ಸ್, ನೀವು ತಗೊಳ್ಳೋಂತ ಒಂದು ಪೆನ್ನು, ಪೇಪರು ಅಥವಾ ಸೀರೆ, ಇದಕ್ಕೆಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಿ ತಗೊಂಡಿರ್ತೀವಿ. ಆ ಟ್ಯಾಕ್ಸ್ ಇಂದ ಈ ಟೀಚರ್ಸ್ ತಗೊಳ್ಕೊಡ್ತೀವಿ. ಅವರಿಗೆ ನಾವು ಮಕ್ಕಳನ್ನ ಕಳಿಸ್ತಿಲ್ಲ ಅಂತಂದ್ರೆ ಅವ್ರು ಮಾಡುವಂತ ಅನ್ಯಾಯ ಆಗತ್ತೆ. ನಾವು ದಯವಿಟ್ಟು ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಚೆನ್ನಾಗಿ ಅವ್ರನ್ನ ಬೆಳೆಸೋಣ. ಅವ್ರಿಗೆ ಏನ್ ಪ್ರೈವೇಟ್ ಶಾಲೆ ಸಿಗುತ್ತೆ ಅದನ್ನ ಕೊಡೋಣ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಥ್ಯಾಂಕ್ ಯು.